ಬರೀ 90,000 ಅಷ್ಟೇ ಸರ್. ಇದು ಎಷ್ಟು ಸರ್ ಪ್ರೈಸ್? 3,10,000 ಬರೀ 90,000 ಕೊಡೋಣ ಸರ್. 5,50,000 5.5 ಲಕ್ಷಕ್ಕೆ ಸಿಂಗಲ್ ಓನರ್ ಬಲಿನೋ, ಸಿಂಗಲ್ ಓನರ್ ಶೋರೂಮ್ ಇಸ್ತಿನ ವೆಹಿಕಲ್ 90,000. ಹೇಳಪ್ಪ. ಇದದು 19 ಮಾಡಲ್ 22,000 ಓಡಿರೋ ಗಾಡಿನ 3,80,000 ಕೊಡ್ತೀವಿ. ಯಾವ್ದಾರ ಗಾಡಿ ತಗೊಳ್ಳಿ ಸರ್, ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು. ಮಳೆ ಬೇರೆ ಜೋರ ಆಯ್ತಲ್ಲ ಸರ್. ಬನ್ನಿ ಸರ್ ಮಾಡೋಣ, ನಾವ್ ಮಳೆ ನೆನ್ಕೊಂಡ್ ಮಾಡೋಣ. ಅವ್ರು ಆರಾಮಾಗಿ ಬಂದು ವಿಡಿಯೋ ನೋಡ್ಕೊಂಡ್ ಬಂದು ಕಾರ್ ತಗೊಂಡ್ ಹೋಗ್ಲಿ, ಅವ್ರು ರಿನ್ಯೂ ಅಷ್ಟೇ ಸರ್. 1.5 ಲಕ್ಷ ವಾಶ್ ಆಗುತ್ತೆ. ಪ್ರತಿ ಒಂದ್ ಗಾಡಿಗೂ ಇಂಜಿನ್ ಸರ್ವಿಸ್ ಆಗುತ್ತೆ. ಪ್ರತಿ ಒಂದ್ ಗಾಡಿಗೂ 1,000 ರೂಪಾಯಿ ಪೆಟ್ರೋಲ್ ವೋಚರ್ ಕೂಡ ಆಗುತ್ತೆ. ಹೌದಾ? 1,60,000. ಸಿಂಗಲ್ ಓನರ್, ಇದು ಸಿಂಗಲ್ ಓನರ್, ಅದು ಸಿಂಗಲ್ ಓನರ್. 3,85,000 3,85,000 ಗೆ ಶೆವ್ಲೆಟ್ ಫ್ಯೂಸ್ ಸಿಗುತ್ತೆ. ಅದರಲ್ಲೂ ನೀವು ಸನ್ರೂಫ್ ಇರೋ ಗಾಡಿ. ನಮ್ಮಲ್ಲಿ 90% ಸಿಂಗಲ್ ಓನರ್ ವೆಹಿಕಲ್ಸ್ ಇರೋದು. ಸಿಂಗಲ್ ಓನರ್ 3,40,000 ಮಾಡ್ಕೊಡ್ತೀವಿ ಸರ್. 3,40,000 ಬೋಲ್ಟ್ 15 ಸಿಂಗಲ್ ಓನರ್ 34,000 ಶೋರೂಮ್ ಹಿಸ್ಟ್ರಿ ವೆಹಿಕಲ್ ಕೊಡ್ತೀವಿ. ಎಷ್ಟು ಪ್ರೈಸ್? 1,90,000 1,90,000 ಅಷ್ಟೇ ಸರ್. 2,25,000 ಕೊಡೋಣ ಬನ್ನಿ ಸರ್. 1,000 ಕೊಡ್ತೀನಿ ಬನ್ನಿ. ಇನ್ನೊಂದು ಪ್ರೈಸ್ 3,05,000 ಕೊಡ್ತೀನಿ ಬನ್ನಿ ಸರ್. 3,05,000ಕ್ಕೆ ETS, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್ ವಿ ವೇರಿಯಂಟ್. ಫೈನಲ್ ಒಂದು ನಿಮ್ಗೆ 1,90,000 ಮಾಡ್ಕೊಡ್ತೀವಿ ಸರ್. ಸಿಂಗಲ್ ಓನರ್ ವೆಹಿಕಲ್ 4,70,000 ಕೊಡ್ತೀವಿ. 4,70,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಮಾಡಲ್ಲ ಸರ್? 2021 ಮಾಡಲ್ ಡೀಸೆಲ್ ಇಂಜಿನ್ ಸನ್ನಿ. ಒಂದು ಇವ್ರನ್ನ ಹಿಡ್ಕೊಳ್ಳಿ ಶೋರೂಮ್ ಅಲ್ಲಿ, ಒಂದೇನಾದ್ರು ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ಬೋದು. ಸಖತ್ತಾಗಿದೆ ಗಾಡಿ ಕಂಡೀಷನ್ ಅಂತ ನೋಡೋದಕ್ಕೆ. ಸಿಂಗಲ್ ಓನರ್? ಹೌದು ಸರ್. 3,60,000 ಅದರಲ್ಲೂ ಸಿಂಗಲ್ ಓನರ್. ಅದು ಸಿಂಗಲ್ ಓನರ್, ಅದರಲ್ಲೂ ನಿಮ್ಗೆ ಸನ್ರೂಫ್ ಬರುತ್ತೆ. ಡಿಪೆಂಡ್ ಮಾಡಿ ಕೇಳ್ತಾ ಇದ್ರಿ ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ಒಂದು ವಿಡಿಯೋ ಮಾಡಿ ಅಂತ. ಸೊ ಕೊನೆಗೂ ಇವತ್ತೊಂದು ವಿಡಿಯೋ ಮಾಡ್ತಾ ಇದೀವಿ. ಅಂಡ್ ಫ್ರೆಂಡ್ಸ್ ಕಾರ್ ಝೋನ್ ಇಂದ ಒಂದಷ್ಟು ಆಫರ್ ಗಳನ್ನ ಕೂಡ ತಂದವ್ರೆ ಇವತ್ತು. ಆಷಾಢ ಎಲ್ಲ ಮುಗಿತು. ಸೊ ಆಫರ್ ಗಳೆಲ್ಲ ಏನೇನಿದೆ ಎಲ್ಲಾನು ತಿಳ್ಕೊಬಿಡೋಣ. ಸೊ ನಮ್ ಜೊತೆ ಸಂಜಯ್ ಸರ್ ಕೂಡ ಇದಾರೆ. ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ಚೆನ್ನಾಗಿದೆ ಸರ್. ಮಳೆಲೆಲ್ಲ ನೆನ್ಕೊಂಡ್ ವಿಡಿಯೋ ಮಾಡ್ಬಿಟ್ವಿ. ಮಾಡ್ಲೇಬೇಕಲ್ಲ, ನಾವ್ ನೆಂಟ್ರು ಬರಲ್ಲ, ಅವ್ರು ನೆನೀಬಾರ್ದು ಅಲ್ವಾ? ಇನ್ನೇನ್ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಸುಮಾರು ಜನ ಹುಡುಕ್ತಾನೆ ಇರ್ತೀರಾ, ಪ್ರತಿಯೊಬ್ರು ಒಂದೊಂದು ಕಾರ್ ತಗೋಬೇಕು ಅಂತ. ಬಜೆಟ್ ಅಲ್ಲಿ ಬೇಕಂದ್ರೆ ಬಜೆಟ್ ಅಲ್ಲಿ ಇದೆ, ಇನ್ನ ಸ್ವಲ್ಪ ಪ್ರೀಮಿಯಂ ಬೇಕಂದ್ರೆ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಗಳು ಇದೆ. ಎಷ್ಟು ಕಾರ್ಗಳಿದೆ ಸರ್ ಇವತ್ತು? ಸರ್ ಆಲ್ಮೋಸ್ಟ್ ನಿಮ್ಗೊಂದು 50 ಇಂದ 60 ಕಾರ್ಗಳು ಇದೆ ಸರ್. ಎಲ್ಲ ಬಂದು 2 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷ 6 ಲಕ್ಷ ಒಳಗಡೆನೆ ಕಾರ್ಗಳು ಇರೋದು. ಹೌದಾ? ನಮ್ಮಲ್ಲಿ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಜನ ಲೈಕ್ ಮಾಡೋಂತ ವೆಹಿಕಲ್ಸ್ ಜಾಸ್ತಿ ಇರೋದು. ಅದ್ರಲ್ಲೂ ಬಜೆಟ್ ಹೆಂಗಿದೆ ಸರ್ ಸ್ಟಾರ್ಟಿಂಗ್ ಇವತ್ತು? ವಿಡಿಯೋ ನೋಡ್ತಾರಲ್ಲ ಸರ್ ಗೊತ್ತಾಗತ್ತೆ. ಬೆಸ್ಟ್ ಪ್ರೈಸ್ ಕೊಟ್ಟಿದೀವಿ ಸರ್. ಆಷಾಢ ಮುಗ್ದಿದೆ, ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಟಿದೀವಿ. ಇದುವರೆಗೂ ಯಾರು ಕೊಟ್ಟಿರ್ಬಾರ್ದು ಆ ಪ್ರೈಸ್ ಅಲ್ಲಿ. ಆ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದೀವಿ ನಿಮ್ಗೆ ಸರ್. ನಮ್ಮಲ್ಲಿ ಯಾವ್ದೇ ವೆಹಿಕಲ್ ತಗೊಂಡ್ರು ನಾವು ಲೋನ್ ಮಾಡಿಸ್ಕೊಡ್ತೀವಿ. 11 ಮಾಡಲ್ ಮೇಲೆ ಯಾವ್ದೇ ವೆಹಿಕಲ್ಸ್ ತಗೊಂಡ್ರು ನಾವು ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಒಂದು. ಎರಡನೇದು, ನಮ್ ವೆಹಿಕಲ್ಸ್ ನೀವ್ ಯಾವ್ದೇ ತಗೊಂಡ್ರು ನಿಮ್ಗೆ ಒಂದು ಜನರಲ್ ಸರ್ವಿಸ್ ನಿಮ್ ಮುಂದೆನೆ ಆಯಿಲ್ ಚೇಂಜ್, ಕೂಲೆಂಟ್, ಬ್ರೇಕ್ ಆಯಿಲ್ ಎಲ್ಲ ಚೆಕ್ ಮಾಡಿ ಚೇಂಜ್ ಮಾಡಿ ಕೊಡ್ತೀವಿ. ಟ್ರಾನ್ಸ್ಪರೆಂಟ್ ಆಗಿ ಮಾಡ್ಕೊಡ್ತೀವಿ. ಎರಡನೇದು. ಮೂರನೇದು, ಒಂದು ಫ್ಯೂಯಲ್ ವೋಚರ್ ಅಂತ ಇಟ್ಟಿದೀವಿ ಈ ವಿಡಿಯೋಗೆ ಮಾತ್ರ. ಒಂದು 1,000 ಫ್ಯೂಯಲ್ ವೋಚರ್ ಕೊಡ್ತೀವಿ ಕಸ್ಟಮರ್ಗೆ, ಅಥವಾ 1,000 ಕ್ಯಾಶ್ ಕೊಡ್ತೀವಿ ಅಥವಾ ಫ್ಯೂಯಲ್ ಹಾಕ್ಸ್ಕೊಡ್ತೀವಿ. ಎರಡರಲ್ಲಿ ಯಾವ್ದೋ ಒಂದು ಫ್ಯೂಯಲ್ ವೋಚರ್ ಮಾಡ್ಕೊಡ್ತೀವಿ ನಾವು ನಿಮ್ಗೆ. ಮೂರನೇದು ಅಷ್ಟೇ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ವೆಹಿಕಲ್ ಮಾತ್ರ. ಸೊ 3 ಆಫರ್ ಗಳನ್ನ ಕೊಟ್ಟವ್ರೆ. 3 ನ್ಯಾಪ್ ಕಾರ್ಡ್ ಬನ್ನಿ, ಖಂಡಿತ ತಗೊಂಡೋಗಿ ಕಾರ್ನ ತಗೊಂಡ್ರೆ ನೀವೇನಾದ್ರು. ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲೂ ಕೊಡ್ತೀನಿ ಅಂತ ಹೇಳ್ತಾರೆ ಸಂಜಯ್ ಅವರು. ಬನ್ನಿ, ಆಗಿದ್ರೆ ತಡ ಮಾಡಿದಿರಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಷ್ಟು ಕಾರ್ಗಳಿದೆ ಅಂದ್ರಿ ಸರ್? ಸರ್ 50 to 60 ವೆಹಿಕಲ್ಸ್ ಇದೆ ಸರ್. 60 ಗಾಡಿಗಳಿದೆ. ಹೌದು ಸರ್, 60 ಗಾಡಿಗಳಿದೆ. ಸೊ ಹಾಗೆ ಅಡ್ರೆಸ್ ಒಂದು ಹೇಳ್ಬಿಡಿ ಸರ್. ಸರ್ ನಮ್ದು ಪ್ಲೇಸ್ ಲೊಕೇಟ್ ಆಗಿರೋದು ಬಂದು ನಾಗರಬಾವಿ BDA ಕಾಂಪ್ಲೆಕ್ಸ್ ಇಂದ ಚೂರ್ ಮುಂದೆ ಬಂದ್ರೆ ಒಂದು 50 ಮೀಟರ್ಸ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಫ್ರೆಂಡ್ಸ್ ಕಾರ್ ಝೋನ್ ಅಂತ ಶೋರೂಮ್ ಇದೆ. ಇಲ್ಲ ನೀವು ಕೆಂಗೇರಿ ಸೈಡ್ ಇಂದ ಬರ್ತೀರಾ ಅಂತಂದ್ರೆ ಅಂಬೇಡ್ಕರ್ ಕಾಲೇಜು ಇನ್ನೊಂದು ಚೂರ್ ಮುಂದೆ ಬಂದ್ರೆ ಆಲದ ಮರ ಬಸ್ ಸ್ಟಾಪ್ ಸಿಗುತ್ತೆ. ಆಲದ ಮರ ಬಸ್ ಸ್ಟಾಪ್ ಇಂದ ಚೂರ್ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ವುಮೆನ್ಸ್ ಸ್ಟ್ರೆಂತ್ ಇದೆ, ಕರ್ನಾಟಕ ಬ್ಯಾಂಕ್ ಇದೆ, ಅದ್ರ ಮಧ್ಯದಲ್ಲಿ ನಮ್ ಶೋರೂಮ್ ಇದೆ ಸರ್. ಅಲ್ವಾ? ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿದ್ದೀನಿ, ತಲೆನೇ ಕೆಡಿಸ್ಕೋಬೇಡಿ. ಲಿಂಕ್ ಮೇಲೆ ಪ್ರೆಸ್ ಮಾಡಿ ನಿಮ್ಗೆ ಡೈರೆಕ್ಷನ್ಸ್ ಎಲ್ಲ ತೋರಿಸ್ಬಿಡುತ್ತೆ. ಸೊ ಡೈರೆಕ್ಷನ್ ಹಾಕೊಂಡು ಸೀದಾ ಬಂದ್ಬಿಡಿ ಶೋರೂಮ್ಗೆ. ಸೊ ಬನ್ನಿ, ಆಗಿದ್ರೆ ತಡ ಮಾಡಿದಿರಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ SX4 ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಮಾರುತಿ ಸುಜುಕಿ SX4 ZXi ವೇರಿಯಂಟ್ ಇದು, ಟಾಪ್ ಅಂಡ್ ವೆಹಿಕಲ್. 2011 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ಇದು ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ ಒಂದು 74,000 ಓಡಿದೆ ವೆಹಿಕಲ್. ವೆಹಿಕಲ್ ಪ್ರೈಸ್ ಬಂದು 2,65,000. ಸ್ಲೈಟ್ಲಿ ನೆಗೋಷಿಯಬಲ್. ಫೈನಲ್ ಹೇಳಿ ಸರ್ ನೋಡೋಣ. ಫೈನಲ್ ಒಂದು 2,40,000 ಮಾಡ್ಕೊಡ್ತೀವಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಬೆಸ್ಟ್ ಪ್ರೈಸ್ ಸರ್ ಅದು. 11 ಮಾಡಲ್ ZXi 2,40,000. 11 ಮಾಡಲ್ ZXi ಫುಲ್ಲಿ ಟಾಪ್ ಎಂಡ್ 2,40,000. ಅದರಲ್ಲೂ ಕಡಿಮೆ ಆಗುತ್ತಾ? ಬನ್ನಿ ಸರ್, ಅವ್ರ ಟೇಬಲ್ ಇನ್ನೊಂದು 5,000 ಕಮ್ಮಿ ಮಾಡ್ಕೊಡ್ತೀರಾ? ಬೆಸ್ಟ್ ಪ್ರೈಸ್ ಮಾಡ್ಬೇಕು ಸರ್. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಚೆವರ್ಲೆಟ್ ಕ್ರೂಸ್ ಇದೆ, ಡೀಸೆಲ್ ರಾಕೆಟ್ ಅಂತ ಹೇಳ್ಬೋದು ಸರ್. ಚೆವರ್ಲೆಟ್ ಕ್ರೂಸ್ LTZ ಡೀಸೆಲ್ ಇಂಜಿನ್ ವೆಹಿಕಲ್ ಇದು. 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ವೆಹಿಕಲ್. ನೋಡ್ಬೋದು ಸನ್ರೂಫ್ ಎಲ್ಲ ಇದೆ ನಿಮ್ಗೆ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಇದು ಬನ್ನಿ 73,000 ಓಡಿದೆ.
ನಾವು ಕೋಟ್ ಮಾಡಿರೋ ಪ್ರೈಸ್ ಬಂದು 3,90,000. ಓಕೆ ಓಕೆ ಓಕೆ. ನಾವು ನಿಮ್ ವಿಡಿಯೋ ಅಲ್ಲಿ ಕೊಡ್ತಾ ಇರೋ ಪ್ರೈಸ್ ಬಂದು 3,60,000. ಎಷ್ಟು ಸರ್ ಪ್ರೈಸ್? 3,60,000 ಸರ್. 3,60,000ಕ್ಕೆ ಸನ್ ರೂಫ್ ಇರುವಂತ ಫುಲ್ಲಿ ಓಪನ್ ಕ್ರೂಸ್. ಫುಲ್ಲಿ ಓಪನ್ ಕ್ರೂಸ್ ಸಿಂಗಲ್ ಓನರ್. ಸಿಂಗಲ್ ಓನರ್? ಹೌದು ಸರ್. ಇನ್ನೊಂದು ಮಾರುತಿ ಸುಜುಕಿ ಸಿಯಾಸ್ ಇದೆ ನೋಡಿ ಸರ್. ಮಾರುತಿ ಸುಜುಕಿ ಸಿಯಾಸ್ ಸಿಂಗಲ್ ಓನರ್ ವೆಹಿಕಲ್ 80,000 ಅಷ್ಟೇ ಓಡಿರೋದು. 80,000 ರಿವನ್ ZXi ವೇರಿಯಂಟ್ ವೆರಿ ಟಾಪ್ ಎಂಡ್ ವೆಹಿಕಲ್ ಇದು. ಪ್ರೈಸ್ ಬಂದು 5,99,000 ಕೋಟ್ ಮಾಡಿರೋದು ಸರ್. 5,70,000 ಕೊಡ್ತೀವಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ ಬೆಸ್ಟ್ ಪ್ರೈಸ್ ನಾನು ಫುಲ್ ಡೆಡ್ ಪ್ರೈಸ್ ಹೇಳ್ತಾ ಇರೋದು. 5,70,000ಕ್ಕೆ ಸಿಯಾಸ್ ಸಿಂಗಲ್ ಓನರ್ 80,000 ಶೋರೂಮ್ ಇಷ್ಟಿರೋ ವೆಹಿಕಲ್ ಕೊಡ್ತೀನಿ. ಅದರಲ್ಲೂ 16 ಮಾಡಲ್ ZXi 2016 ಮಾಡಲ್ ZXi ಸಿಂಗಲ್ ಓನರ್. ಹಾಗೆ ಇದು ಫಿಯಟ್ ಪುಂಟೋ ಸರ್. ಫಿಯಟ್ ಪುಂಟೋ EVO ವೇರಿಯಂಟ್ ವೆಹಿಕಲ್ ಇದು. ಡೀಸೆಲ್ ಇಂಜಿನ್ ಆಗಿದೆ. 2015 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 67,000 ಅಷ್ಟೇ ಓಡಿರೋದು ವೆಹಿಕಲ್ ಇದು. ಬೆಲೆ ಬಂದು 3,99,000 ಕೋಟ್ ಮಾಡಿರೋದು. ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅನ್ನ ಒಂದು 3,75,000 ಕೊಡ್ತೀವಿ ಸರ್. ಎಷ್ಟು ಸರ್? 3,75,000 ಸರ್. ಫೈನಲ್ ಇನ್ನೊಂದು ಪ್ರೈಸ್ ಹೇಳಿ ಸರ್ ಇದಕ್ಕಾದ್ರೂ. ಸರ್ ನಾನು ಡೆಡ್ ಪ್ರೈಸ್ ಹೇಳ್ತಾ ಇದೀನಿ ನಿಮ್ಗೆ. 3,75,000 ಅಂತ ಬಂದು ಇವ್ರನ್ನ ಹಿಡ್ಕೊಳ್ಳಿ ಶೋರೂಮ್ ಅಲ್ಲಿ. ಒಂದೇನಾದ್ರು ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ಬೋದು. ಸಕ್ಕತ್ತಾಗಿದೆ ಗಾಡಿ ಕಂಡೀಷನ್ ಅಂತ ನೋಡೋದಕ್ಕೆ. ಸಿಂಗಲ್ ಓನರ್? ಹೌದು ಸರ್. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ Hyundai i10 1.2 ಕಪ್ಪ ಇಂಜಿನ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 2011 ಮಾಡಲ್ 64,000 ಅಷ್ಟೇ ಓಡಿರೋದು. ಇದ್ರ ಬೆಲೆ ಬಂದಿ ಸರ್ 2,90,000 ಕೊಡ್ತೀವಿ ಸರ್. ಎಷ್ಟು ಸರ್ ಪ್ರೈಸ್? 2,90,000 ಸಿಂಗಲ್ ಓನರ್ ಕಪ್ಪ ಇಂಜಿನ್ ವೆಹಿಕಲ್ ಸ್ಪೋರ್ಟ್ಸ್ ವೇರಿಯಂಟ್. ಹೌದು. ಎಷ್ಟನೇ ಮಾಡಲ್ ಅಂದ್ರೆ ಸರ್? 2011 ಮಾಡಲ್. 11 ಮಾಡಲ್ ಗಾಡಿ 2,90,000 ನೋಡಿ. ಗಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಫಿಯಟ್ ಪುಂಟೋ ಸರ್. ಫಿಯಟ್ ಪುಂಟೋ ಆಕ್ಟಿವ್ ಡೀಸೆಲ್ ಇಂಜಿನ್ ವೆಹಿಕಲ್ 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಕೂಡ 79,000 ಓಡಿದೆ. ಇದ್ರ ಬೆಲೆ ಬಂದು 2,30,000 ಕೊಡ್ತೀವಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್ ಇದಕ್ಕೆ. ಇನ್ನೊಂದು 5,000 ಕಮ್ಮಿ ಮಾಡ್ಕೊಡ್ತೀವಿ ಬನ್ನಿ ಸರ್. 2,25,000. 2,25,000. ಓಕೆ ಓಕೆ ಓಕೆ. ಹಾಗೆ ಹೋಂಡಾ ಸಿಟಿ ಒಂದಿದೆ ಸರ್. ಹೋಂಡಾ ಸಿಟಿ 1.5 SMT ವೆಹಿಕಲ್ ಇದು. 2010 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ ಇದು. ಇದು ಇನ್ಶೂರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ನೀವು ಇಂಟೀರಿಯರ್ ಸೀಟ್ಸ್ ಎಲ್ಲ ನೋಡಬಹುದು ಹೇಗಿದೆ ಅಂತ ಇದು ವೆಹಿಕಲ್. ಇದು ಬೆಲೆ ಬಂದು 3,30,000 ಕೊಡ್ತೀವಿ ಸರ್. 3,30,000 ಎಲ್ಲ ಇದೆ. ಸಖತ್ತಾಗಿ ಮೇಂಟೈನ್ ಮಾಡೋರೆ. 2000 ಎಷ್ಟೇ ಮಾಡಲ್ ಸರ್? 2010 ಮಾಡಲ್. 10 ಮಾಡಲ್ ಫ್ಯಾನ್ಸಿ ಅಲಾಯ್ಸ್ ಎಲ್ಲಾನು ಹಾಕ್ಸೋರೆ ಆಫ್ಟರ್ ಮಾರ್ಕೆಟ್. ಪ್ರೈಸ್ ಎಷ್ಟು ಅಂದ್ರಿ ಸರ್? 3,30,000 ಮಾಡ್ಕೊಡೋದು ಸರ್. ಎಸ್ಪ್ರೆಸೋ ಸರ್. ಮಾರುತಿ ಸುಜುಕಿ ಎಸ್ಪ್ರೆಸ್ಸೋ ತುಂಬಾ ಚಿಕ್ಕ ವೆಹಿಕಲ್. ಸಿಟಿಗಳಲ್ಲಿ ಮನೆಗಳ ಹತ್ರ ಎಲ್ಲ ಪಾರ್ಕಿಂಗ್ ಮಾಡಕ್ ಜಾಗ ಇಲ್ಲ ಅಂತಂದ್ರೆ ಬೆಸ್ಟ್ ವೆಹಿಕಲ್ ಪಾರ್ಕ್ ಮಾಡಕ್ ವೆಹಿಕಲ್ ಇದು. VXi ಆಪ್ಷನಲ್ ವೆಹಿಕಲ್ ಪೆಟ್ರೋಲ್ ಇಂಜಿನ್ ಆಗಿದೆ. 2019 ಮಾಡಲ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಸೆಕೆಂಡ್ ಓನರ್ ಆಗಿದೆ ಸರ್. ಬರೀ 22,000 ಅಷ್ಟೇ ಓಡಿರೋದು. ಬರೀ 22,000. 22,000 has been driven. ಇದು ಬೆಲೆ ಬಂದು 3,80,000. 3,80,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಎಷ್ಟೇ ಮಾಡಲ್ ಸರ್? 19 ಮಾಡಲ್ 22,000 ಓಡಿರೋ ಗಾಡಿನ 3,80,000 ಕೊಡ್ತೀವಿ. 3,80,000ಕ್ಕೆ 19 ಮಾಡಲ್ ಎಸ್ಪ್ರೆಸೋ. 19 ಮಾಡಲ್ ಎಸ್ಪ್ರೆಸೋ. ಹಾಗೆ ಸರ್ ಈ ಬಲಿನೋ ಸರ್. ಬಲಿನೋ ಈಗ ಬಂದಿರೋ ವೆಹಿಕಲ್ ಇದು. 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಓಕೆ. ಡೆಲ್ಟಾ ವೇರಿಯಂಟ್ ವೆಹಿಕಲ್ ಇದು. ಇದು ಬೆಲೆ ಬಂದು ನಿಮ್ಗೆ 5,75,000 ಕೋಟ್ ಮಾಡಿರೋದು. 5,50,000 ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ 80,000 ಶೋರೂಮ್ ಇಷ್ಟಿರೋ ವೆಹಿಕಲ್. ಎಷ್ಟು ಸರ್ ಪ್ರೈಸ್? 80,000 ಶೋರೂಮ್ ಇಷ್ಟಿರೋ ವೆಹಿಕಲ್ 5,75,000 ಸರ್. ಕಡಿಮೆ ಮಾಡಿ 5,50,000 ಮಾಡ್ಕೊಡ್ತೀವಿ ಸರ್. 2006 ಮಾಡಲ್ ಕೊರೋಲಾ ವೆಹಿಕಲ್ ಬರೀ 2,25,000 ಕೊಡ್ತೀವಿ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? 2,25,000 ಫೈನಲ್ ಪ್ರೈಸ್ ಹೇಳ್ತಾ ಇರೋದು. ಕೋಟಿಂಗ್ ಮಾಡಿದ್ರೆ 2,50,000. ಹೌದಾ? ಹೌದು. ಬನ್ನಿ ಏನಾದ್ರು ಆನ್ ಟೇಬಲ್ ಅನ್ನೋ ಸ್ವಲ್ಪ ಮಾಡ್ಕೊಡ್ತೀರಾ? ಬನ್ನಿ ಸರ್. ಹಾಗೆ ಫ್ರೆಂಡ್ಸ್ ಇನ್ನೊಂದು ಸಿಟಿ ಇದೆ ನೋಡಿ ಸರ್. ಇದ್ರ ಬಗ್ಗೆ ಹೋಂಡಾ ಸಿಟಿ ಐವಿಟೆಕ್ ಇಂಜಿನ್ 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ವೆಹಿಕಲ್ ಇದು. 74,000 ರಿವನ್. ಅಲೋ ವೀಲ್ಸ್ ನೋಡಬಹುದು ನೀವು ಹೇಗಿದೆ ಅಂತ ಹೇಳ್ಬಿಟ್ಟು ಆಫ್ಟರ್ ಮಾರ್ಕೆಟ್. ಲೆದರ್ ಸೀಟ್ಸ್ ಕೂಡ ಎಲ್ಲ ಫುಲ್ ನ್ಯೂಲಿ ಇನ್ಸ್ಟಾಲ್ಡ್ ಇದೆ ವೆಹಿಕಲ್. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಬೆಲೆ ಬಂದಿ ಸರ್ 3,49,000 ಕೋಟ್ ಮಾಡಿರೋ ಪ್ರೈಸ್. ನಿಮ್ಗೆ ಫೈನಲ್ ಒಂದು 3,30,000 ಮಾಡ್ಕೊಡ್ತೀವಿ ಸರ್. ಸರ್ ಟೊಯೋಟಾ ಇಟಿಯೋಸ್ ಲಿವಾ ವೆಹಿಕಲ್ ಇದು. 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಇದು. 3,99,000 ಕೋಟ್ ಮಾಡಿರೋದು ವೆಹಿಕಲ್ ಪ್ರೈಸ್ ಇದು. ನಿಮ್ಗೆ ಫೈನಲ್ ಒಂದು 3,80,000 ಮಾಡ್ಕೊಡ್ತೀವಿ ಸರ್. 3,80,000. ಇಟಿಯೋಸ್ 13 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇಟಿಯೋಸ್ ಲೀವಾ ಅಲ್ವಾ? ಇಟಿಯೋಸ್ ಲೀವಾ ನೋಡ್ತಾ ಇರ್ಬೋದು. 13 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು. ಹಾಗೆ ನೆಕ್ಸ್ಟ್ ಬ್ರಿಯೋ ಸರ್. ಹೋಂಡಾ ಬ್ರಿಯೋ ಎಸ್ ವೇರಿಯಂಟ್ ವೆಹಿಕಲ್ ಇದು. ಫ್ಯೂಯಲ್ ಕೂಡ ಪೆಟ್ರೋಲ್ ಇಂಜಿನ್ ಆಗಿದೆ. 2013 ಮಾಡಲ್ ಸಿಂಗಲ್ ಓನರ್ 69,000 ಓಡಿರೋ ವೆಹಿಕಲ್. ಬೆಲೆ ಬಂದು ಫೈನಲ್ ಆಗಿ ನಿಮ್ಗೆ ಒಂದು 2,80,000 ಮಾಡ್ಕೊಡ್ತೀವಿ. ಎಷ್ಟು ಸರ್ ಪ್ರೈಸ್? 2,80,000. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಬೆಸ್ಟ್ ಪ್ರೈಸ್ ಇರೋದು ಇಲ್ಲಿ. ಕೋಟ್ ಪ್ರೈಸಿಂಗ್ ನೋಡಿ ಎಷ್ಟಿದೆ ಅಂತ. 3,05,000 ಇದೆ. ಫೈನಲ್ ಪ್ರೈಸ್ ಹೇಳ್ತಾ ಇರೋದು. ಹಾಗೆ ಫ್ರೆಂಡ್ಸ್ KUV 100 ಇದೆ ನೋಡಿ ಸರ್. KUV 100 K8 ವೇರಿಯಂಟ್ ವೆಹಿಕಲ್ ಇದು. ಡೀಸೆಲ್ ಇಂಜಿನ್ ಆಗಿದೆ. 66,000 ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಸರ್. 2018 ಮಾಡಲ್ ಕೂಡ ಇದೆ. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 64,000 ಶೋರೂಮ್ ರೆಕಾರ್ಡೆಡ್. ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡ್ಕೊಡ್ತೀನಿ ನಿಮ್ಗೆ. ಪ್ರೈಸ್ ಬಂದ್ಬಿಟ್ಟು ಫೈನಲ್ ಪ್ರೈಸ್ 5,65,000 ಕೋಟ್ ಮಾಡಿರೋದು. ಒಂದು ಫೈನಲ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಒಂದು 5,30,000 ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್.
ಸರ್ ಬೆಸ್ಟ್ ಪ್ರೈಸ್ ಒಂದೇ ಒಂದು ಪ್ರೈಸ್ ಆಲ್ರೆಡಿ ಇದಕ್ಕೆ 5,25,000 ಮಾಡ್ಕೊಡ್ತೀವಿ ಸರ್. 5,25,000ಕ್ಕೆ 18 ಮಾಡಲ್ ಸಿಂಗಲ್ ಓನರ್ K8 ಟಾಪ್ ಎಂಡ್ ಗಾಡಿ, ಶೋರೂಮ್ ರೆಕಾರ್ಡೆಡ್. ಅದರಲ್ಲೂ 6 ಜನ ಓಡಾಡುವಂತ ಗಾಡಿ ಇದು. 6 ಸೀಟರ್ ಬರುತ್ತೆ, ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಬಂದು ಒಂದ್ಸಲಿ ಟೆಸ್ಟ್ ರೈಡ್ ಮಾಡ್ಬಿಟ್ಟು ಆಮೇಲೆ ತಗೋಬಹುದು. ಹಾಗೆ ನಿಸಾನ್ ಸನ್ನಿ 2021 ಮಾಡೆಲ್ ಡೀಸೆಲ್ ಇಂಜಿನ್ ವೆಹಿಕಲ್ ಸರ್. ಇದು ಎಕ್ಸೆಲ್ ವೇರಿಯಂಟ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್. ಇದು ಫೈನಲ್ ಪ್ರೈಸ್ ಒಂದು 4,70,000 ಕೊಡ್ತೀವಿ. 4,70,000 ಫೈನಲ್ ಮಾಡ್ಕೊಡ್ತೀವಿ ಸರ್. 2021 ಮಾಡೆಲ್ ಡೀಸೆಲ್ ಇಂಜಿನ್ ಸನ್ನಿ. ಹೌದಾ? 2021 ಮಾಡೆಲ್ ಗಾಡಿ. ಹಾಗೆ ನೆಕ್ಸ್ಟ್ ವ್ಯಾಗನರ್ ಸರ್. ಸರ್ ವ್ಯಾಗನರ್ ಇಂಜಿನ್ ವೆಹಿಕಲ್ ಇದು 2010 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. 64,000 ಓಡಿದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಪ್ರೈಸ್ ಬಂದು 2,10,000 ಕೋಟ್ ಮಾಡಿರೋದು. ಫೈನಲ್ ಒಂದು ನಿಮ್ಗೆ 1,90,000 ಮಾಡ್ಕೊಡ್ತೀವಿ ಸರ್. ಫಿಯಟ್ ಪುಂಟೋ ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್ ವೆಹಿಕಲ್. 2011 ಮಾಡೆಲ್ 85,000 ಶೋರೂಮ್ ರೆಕಾರ್ಡೆಡ್. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಪ್ರೈಸ್ ಬಂದು 2,30,000 ಕೋಟ್ ಮಾಡಿರೋದು. ನಿಮ್ಗೊಂದು 2,20,000 ಕೊಡ್ತೀವಿ ಸರ್. ಇನ್ನೊಂದು ಪ್ರೈಸ್ ಬನ್ನಿ ಸರ್, 2,10,000 ಕೊಡೋಣ. 2,10,000. 2,10,000ಕ್ಕೆ ಎಷ್ಟು ಮಾಡಲ್ ಪುಂಟೋ ಸರ್? 2011 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ ಫಿಯಟ್ ಲೀನಿಯಾ ಬಗ್ಗೆ ಹೇಳ್ಬೇಕು ಸರ್. ಫಿಯಟ್ ಲೀನಿಯಾ TZ ಸರ್. ಇದು ಸ್ಪೋರ್ಟ್ಸ್ ಇಂಜಿನ್ ವೆಹಿಕಲ್. ಇದು ಸಿಂಗಲ್ ಓನರ್ 2015 ಮಾಡೆಲ್ ವೆಹಿಕಲ್. ಇದು 78,000 ವೆಹಿಕಲ್ ಡ್ರಿವನ್ ಆಗಿರೋದು. ಇದು ಬೆಲೆ ಬಂದು 3,60,000 ಕೋಟ್ ಮಾಡಿರೋದು. 3,30,000 ಕೊಡ್ತೀವಿ ಬನ್ನಿ ಸರ್. 3,30,000. 3,30,000ಕ್ಕೆ ಲೀನಿಯಾ ಸಿಗ್ತಾ ಇದೆ. ಸಿಂಗಲ್ ಓನರ್ TZ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇನ್ನೊಂದು ಇಟಿಯೋಸ್ ಇದೆ. ಟೊಯೋಟಾ ಇಟಿಯೋಸ್ 2011 ಮಾಡೆಲ್ ಸಿಂಗಲ್ ಓನರ್ ವಿ ವೇರಿಯಂಟ್, ಮಿಡ್ ವೇರಿಯಂಟ್ ವೆಹಿಕಲ್. ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ವೆಹಿಕಲ್. ಸಿಂಗಲ್ ಓನರ್ ಆಗಿದೆ. 72,000 ಡ್ರಿವನ್ ಆಗಿದೆ. ಬೆಲೆ ಬಂದು 3,5 ಲಕ್ಷ ಕೋಟ್ ಮಾಡಿರೋದು. 3,20,000 ಕೊಡ್ತೀನಿ ಬನ್ನಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಡೆಡ್ ಎಂಡ್ 3,10,000 ಕೊಡ್ತೀನಿ ಬನ್ನಿ. ಇನ್ನೊಂದು ಪ್ರೈಸ್ 3,05,000 ಕೊಡ್ತೀನಿ ಬನ್ನಿ ಸರ್. 3,05,000ಕ್ಕೆ ಇಟಿಯೋಸ್, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್. ಮಳೆ ಬೇರೆ ಜೋರ ಆಯ್ತಲ್ಲ ಸರ್. ಬನ್ನಿ ಸರ್, ಮಾಡೋಣ. ನಾವು ಮಳೆ ನೆನ್ಕೊಂಡ್ ಮಾಡೋಣ. ಅವ್ರು ಆರಾಮಾಗಿ ಬಂದು ವಿಡಿಯೋ ನೋಡ್ಕೊಂಡ್ ಬಂದು ಕಾರ್ ತಗೊಂಡ್ ಹೋಗ್ಲಿ. ಅವ್ರು ರಿನ್ಯೂ ಅಷ್ಟೇ ಅಲ್ವಾ? Hyundai Getso GVS variant, petrol engine, 2005 model, second owner vehicle, 80,000 showroom recorded. ಗಾಡಿ ನೋಡಬಹುದು ನೀವು, ಯಾವ್ದೇ ತರ ಸ್ಕ್ರಾಚ್ ಡೆಂಟೆಡ್ ಏನು ಇಲ್ಲ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. 1,45,000 ಕೊಡ್ತೀನಿ ಬನ್ನಿ ಸರ್. FC ಕೂಡ ರನ್ನಿಂಗ್ ಅಲ್ಲಿ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ನ್ಯೂಲಿ ಇನ್ಸ್ಟಾಲ್ಡ್ ಆಗಿದೆ. 2005 ಮಾಡಲ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. 1,45,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀವಿ ಸರ್. Hyundai Eon ಎರಾ ಪ್ಲಸ್ ವೇರಿಯಂಟ್, ಪೆಟ್ರೋಲ್ ಪ್ಲಸ್ LPG ಎರಡು ಇದೆ ವೆಹಿಕಲ್ ಅಲ್ಲಿ. ಪೆಟ್ರೋಲ್ ಅಲ್ಲಿ ಹೋದ್ರೆ 15 ಮೈಲೇಜ್ ಬರುತ್ತೆ, ಇಲ್ಲ ನೀವು LPG ಅಲ್ಲಿ ಹೋಗ್ತೀರಂದ್ರೆ 25+ ಮೈಲೇಜ್ ಬರುತ್ತೆ. 2012 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಫ್ರೆಂಡ್ಸ್ ಕಾರ್ ಝೋನ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಸಿಗೋದು. ಪ್ಲಸ್ 78,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್. 2,49,000 ಕೋಟಿಂಗ್, 2,30,000 ಕೊಡ್ತೀವಿ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಬಜೆಟ್ 2,25,000 ಕೊಡೋಣ ಬನ್ನಿ ಸರ್. ಹಾಗೆ ಸರ್ ಇನ್ನೊಂದು ಲೀನಿಯಾ ಸರ್, ಇನ್ನೊಂದು TZ ವೆಹಿಕಲ್, ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. 14 ಮಾಡೆಲ್, ಪೆಟ್ರೋಲ್ ಇಂಜಿನ್, ಶೋರೂಮ್ ರೆಕಾರ್ಡೆಡ್. 63,000 ಅಲಾಯ್ ವೀಲ್ಸ್ ನೋಡಬಹುದು ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಇದೆ ನಿಮ್ಗೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಪ್ರೈಸ್ ಬನ್ನಿ ಸರ್ 3,50,000 ಮಾಡ್ಕೊಡ್ತೀನಿ ಸರ್. 3,50,000 ಲಕ್ಷಕ್ಕೆ ನಿಮ್ಗೆ 14 ಸೆಕೆಂಡ್ ಓನರ್ ಲೀನಿಯರ್ TZ ಸ್ಪೋರ್ಟ್ಸ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಇನ್ನೊಂದು ಪ್ರೈಸ್ ಏನಾದ್ರು ಆಗುತ್ತಾ ಸರ್? 3,40,000 ಮಾಡ್ಕೊಡ್ತೀವಿ ಬನ್ನಿ ಸರ್. 3,40,000 ಫೈನಲ್ ಆಗುತ್ತೆ. ಇನ್ನೊಂದು SX4 ಸರ್, ಮಾರುತಿ SX4 2007 ಮಾಡೆಲ್, ZXi ಟಾಪ್ ಅಂಡ್ ವೇರಿಯಂಟ್, ಅಲಾಯ್ ವೀಲ್ಸ್, ಏರ್ ಬ್ಯಾಗ್ಸ್, ABS, ಸ್ಟೇರಿಂಗ್ ವಾಲ್ಯೂಮ್ ಕಂಟ್ರೋಲಿಂಗ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. 79,000 ಡ್ರಿವನ್ ಇದೆ. ಪ್ರೈಸ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ 2027 ವರ್ಗೂ. ಬೆಲೆ ಬಂದಿ ಸರ್ 1,90,000 ಕೊಡ್ತೀವಿ ಸರ್. ಎಷ್ಟು ಸರ್ ಪ್ರೈಸ್? 1,90,000ಕ್ಕೆ SX4 ಸಿಗುತ್ತೆ. ಎಷ್ಟು ಪ್ರೈಸ್? 1,90,000. 1,90,000. ಸುಮಾರು ಜನ ಟಾಟಾ ಗಾಡಿ ಬೇಕು ಅಂತ ಕೇಳ್ತಾನೆ ಇರ್ತೀರಾ. ಒಂದು ಟಾಟಾ ಬೋಲ್ಟ್ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಟಾಟಾ ಬೋಲ್ಟ್ 2015 ಮಾಡೆಲ್, ಪೆಟ್ರೋಲ್ ಇಂಜಿನ್, XMS ವೇರಿಯಂಟ್ ವೆಹಿಕಲ್. ಇದು ಸಿಂಗಲ್ ಓನರ್ ಆಗಿದೆ. 34,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಇದು ಇನ್ಶೂರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. 4,40,000 ಕೋಟಿಂಗ್ ಮಾಡಿದೀವಿ. ಒಂದು 4,20,000 ಕೊಡ್ತೀವಿ ಸರ್. ಇನ್ನೊಂದು ಪ್ರೈಸ್ 4,10 ಕೊಡ್ತೀವಿ ಸರ್ ಫೈನಲ್. ಎಷ್ಟು ಸರ್ ಫೈನಲ್? 4,10,000ಕ್ಕೆ ಟಾಟಾ ಬೋಲ್ಟ್ 15 ಸಿಂಗಲ್ ಓನರ್, 34,000 ಶೋರೂಮ್ ಹಿಸ್ಟ್ರಿ ವೆಹಿಕಲ್ ಕೊಡ್ತೀವಿ. ಹಾಗೆ ಫ್ರೆಂಡ್ಸ್, ಮಾರುತಿ ಸುಜುಕಿ ರಿಡ್ಸ್ ಒಂದಿದೆ, ಇದ್ರ ಬಗ್ಗೆ ಹೇಳ್ಬೇಕು ಸರ್. 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಇದು ZXi ವೇರಿಯಂಟ್ ಆಗಿದೆ ರಿಡ್ಸ್ ಅಲ್ಲಿ. ಇದು 2013 ಮಾಡೆಲ್ ರಿಡ್ಸ್ ZXi ವೇರಿಯಂಟ್. ಇದು 58,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ ಕೂಡ ಆಗಿದೆ ವೆಹಿಕಲ್ ಅಲ್ಲಿ. ಇದು ಪ್ರೈಸ್ ಬಂದು 3,90,000 ಆಗುತ್ತೆ ಸರ್ ಫೈನಲ್. 3,90,000 ಕಡಿಮೆ ಆಗುತ್ತಲ್ಲ? ಆನ್ ಟೇಬಲ್ ಬನ್ನಿ ಸರ್, ಮಾಡ್ಕೊಡೋಣ. ಇದು ವ್ಯಾಗನರ್, ಮಾರುತಿ ವ್ಯಾಗನರ್. ಇದು DXi ವೇರಿಯಂಟ್ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಆಗಿದೆ. 15 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಕೂಡ 74,000 ನೋಡಿದೆ ವೆಹಿಕಲ್ ಕೂಡ. ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. ಪ್ರೈಸ್ ಬಂದು
10,000 ಕೋಟ್ ಮಾಡಿರೋದು 2,90,000 ಮಾಡ್ಕೊಡ್ತೀನಿ ಸರ್. 2,90,000ಕ್ಕೆ 15 ಮಾಡಲ್ 15 ಮಾಡಲ್. ಇದು KUV 100 ಇದೆ, K8 ವೇರಿಯಂಟ್ ಡೀಸೆಲ್ ಇಂಜಿನ್ ವೆಹಿಕಲ್, 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ 71,000 ಓಡಿದೆ ವೆಹಿಕಲ್. ಇದು ಬೆಲೆ ಬಂದು 4,60,000 ಕೋಟ್ ಮಾಡಿರೋದು ಒಂದು 4,30,000 ಮಾಡ್ಕೊಡ್ತೀನಿ ಸರ್. ಈಗ ಸ್ವಿಫ್ಟ್ ಸರ್ ಸ್ವಿಫ್ಟ್ 2012 ಮಾಡಲ್ ವೆಹಿಕಲ್. ಇದು VDI ಆಗಿದೆ ವೆಹಿಕಲ್. ಇದು VDI ವೇರಿಯಂಟ್ ವೆಹಿಕಲ್. ಇದು 3,60,000 ಕೋಟ್ ಮಾಡಿರೋದು. ಇದು ಪ್ರೈಸ್ ಬಂದು ನಿಮ್ಗೆ ಒಂದು 3,40,000 ಮಾಡ್ಕೊಡ್ತೀವಿ ಸರ್. 3,40,000 3,40,000 VDI ವೆಹಿಕಲ್ ಸ್ವಿಫ್ಟ್ ಸಿಗುತ್ತೆ 12 ಮಾಡಲ್. ಮತ್ತೊಂದು ಸ್ವಿಫ್ಟ್ ಇದೆಯಲ್ಲ ಸರ್? ಸರ್ ಮತ್ತೊಂದು ಸ್ವಿಫ್ಟ್ ಇದೆ 2015 ಮಾಡಲ್ ಡೀಸೆಲ್ ಇಂಜಿನ್ ವೆಹಿಕಲ್. ಇದು ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. 2016 ಮಾಡಲ್ 15 ಮಾಡಲ್ ಡೀಸೆಲ್ ಇಂಜಿನ್ ವೆಹಿಕಲ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು ಬೆಲೆ ಬಂದಿ ಸರ್ 4,99,000 ಕೋಟ್ ಮಾಡಿರೋದು ಒಂದು 4,80,000 ಮಾಡ್ಕೊಡ್ತೀವಿ. ಇನ್ನೊಂದು ಪ್ರೈಸ್ ಹೇಳಿ ಸರ್, ಬೆಸ್ಟ್ ಪ್ರೈಸ್ 75 ಮಾಡ್ಕೊಡ್ತೀವಿ ಬನ್ನಿ ಸರ್. ಎಷ್ಟು ಸರ್ ಫೈನಲ್? 75,000 ಗೆ ನಿಮ್ಗೆ 15 ಮಾಡಲ್ ಡೀಸೆಲ್ ಇಂಜಿನ್ ಸಿಗ್ತಾ ಇದೆ ಸೆಕೆಂಡ್ ಓನರ್. ಟಾಟಾ ಟಿಯಾಗೋ ಸರ್ ಟಾಟಾ ಟಿಯಾಗೋ ಇದು XZ ವೇರಿಯಂಟ್ ವೆಹಿಕಲ್. ಇದು ಪೆಟ್ರೋಲ್ ಇಂಜಿನ್ ಆಗಿದೆ. ಇದು 2016 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ 66,000 ಓಡಿದೆ ಅಷ್ಟೇ ವೆಹಿಕಲ್. ಇದು ಪ್ರೈಸ್ ಬಂದು 4,50,000 ಕೋಟ್ ಮಾಡಿರೋದು ಒಂದು 4,30,000 ಮಾಡ್ಕೊಡ್ತೀವಿ ಸರ್. ಎಷ್ಟು ಸರ್ ಫೈನಲ್? 4,30,000 ಮಾಡ್ಕೊಡ್ತೀವಿ. ಹಾಗೆ ಫ್ರೆಂಡ್ಸ್ ವರ್ಣ ಇದೆ ನೋಡಿ, ವರ್ಣ ಫ್ಲೂಡಿಕ್. ಅದ್ರಲ್ಲೂ ಸರ್ ವರ್ಣ ಫ್ಲೂಡಿಕ್ 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 70,000 ಓಡಿದೆ ವೆಹಿಕಲ್. SX ವೇರಿಯಂಟ್ ವೆಹಿಕಲ್ ಸರ್. ಇದು ಟಾಪ್ ಎಂಡ್ ವೆಹಿಕಲ್. ಸರ್ ಇದು ಬೆಲೆ ಬಂದು 4,30,000 ಕೋಟ್ ಮಾಡಿರೋದು 3,90,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಆನ್ ಟೇಬಲ್ 3,90,000, 40,000 ಕಮ್ಮಿ ಮಾಡಿದೀನಿ ಆಲ್ರೆಡಿ. 3,90,000 ಆನ್ ಟೇಬಲ್ ಸ್ವಲ್ಪ ಹೆಚ್ಚು ಕಡಿಮೆ ಬನ್ನಿ ಸರ್ ಮಾಡ್ಕೊಡೋಣ. ಇದು ಎಕ್ಸ್ಪ್ರೆಸ್ ಸರ್, ಮಾರುತಿ ಎಕ್ಸ್ಪ್ರೆಸ್ ಮತ್ತೊಂದು ವೆಹಿಕಲ್ XS ಪ್ಲಸ್ ವೇರಿಯಂಟ್ ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್ ಇದಾಗಿದೆ. 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹಾಗೆ ಮನೆ ಮುಂದೆ ನಿಲ್ಸಕ್ ಪಾರ್ಕಿಂಗ್ ಇದೆಲ್ಲ ಬೆಸ್ಟ್ ವೆಹಿಕಲ್. ಇದು 49,000 ಶೋರೂಮ್ ಹಿಸ್ಟ್ರಿ ಇದೆ ವೆಹಿಕಲ್ ಅಲ್ಲಿ. ಇದು ಬೆಲೆ ಬಂದು 4,80,000 ಫೈನಲ್ ಮಾಡ್ಕೊಡ್ತೀವಿ. 4,80,000? ಹೌದು ಸರ್. ಇನ್ನೊಂದು ಸಿಟಿ ಇದೆ ನೋಡಿ ಸರ್, ಹೋಂಡಾ ಸಿಟಿ ಐವಿಟೆಕ್ ಇಂಜಿನ್. ಇದು ಪೆಟ್ರೋಲ್ ಇಂಜಿನ್ ಆಗಿದೆ ವೆಹಿಕಲ್. ಇದು 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ನೋಡಬಹುದು ಹೇಗಿದೆ ಅಂತ ನಿಮ್ಗೆ. ಅನ್ಟಚ್ ಪೀಸ್ ಯಾವ್ದೇ ತರ ನಿಮ್ಗೆ ಪೇಂಟ್ ಗಿಂಟ್ ಎಲ್ಲ ಏನು ಆಗಿಲ್ಲ ವೆಹಿಕಲ್. ಇದು 10 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ವಿತ್ 71,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಇದು ಬೆಲೆ ಬಂದಿ ಸರ್ ನಿಮ್ಗೆ 3,50,000 ಕೋಟ್ ಮಾಡಿರೋದು 3,20,000ಕ್ಕೆ ಮಾಡ್ಕೊಡ್ತೀವಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಎಲ್ಲ. ಯಾವ್ದೇ ತರ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. 3,20,000 ಹೋಂಡಾ ಸಿಟಿ ಕೊಡ್ತೀನಿ. ಇನ್ನೊಂದು ಟಾಟಾ ಗಾಡಿ, ಟಾಟಾ ಜಸ್ಟ್ ಇದೆಯಲ್ಲ ಸರ್? ಸರ್ ಟಾಟಾ ಜಸ್ಟ್ ಇದು XT ವೇರಿಯಂಟ್ ವೆಹಿಕಲ್. ಇದು 2015 ಮಾಡಲ್ ಪೆಟ್ರೋಲ್ ಇಂಜಿನ್ ವೆಹಿಕಲ್ ಸರ್. ಇದು ಕೂಡ ಆಗಿದೆ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. ಇದು 73,000 ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ ಕೂಡ ಆಗಿದೆ ವೆಹಿಕಲ್. ಇದು ಬೆಲೆ ಬಂದಿ ಸರ್ 3,80,000 ಫೈನಲ್ ಮಾಡ್ಕೊಡ್ತೀವಿ. 3,80,000ಗೆ ಟಾಟಾ ಜಸ್ಟ್ 15 ಮಾಡಲ್ ವೆಹಿಕಲ್ ಸಿಗುತ್ತೆ. 3,80,000? ಹೌದು ಸರ್, ಟಾಪ್ ಎಂಡ್ ವೆಹಿಕಲ್. ಏನಾದ್ರು ಆಗುತ್ತಾ ಸರ್? ಅದ್ರ ಪ್ರೈಸ್ ಬಂದ್ಬಿಟ್ಟು 4,10 ಇದೆ. ನಾನು ನಿಮ್ಗೆ ಕಮ್ಮಿ ಹೇಳಿರೋದು. ಹಾಗೆ ಕ್ರೂಸ್ ಸರ್, ಶೆವರ್ಲೆಟ್ ಕ್ರೂಸ್. ಇದು 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. ಇದು ಬಂದು 78,000 ಡ್ರಿವನ್. ನೀವು ನೋಡ್ಬೋದು ಹೇಗಿದೆ ವೆಹಿಕಲ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್. ಒಡೆ ಎಲ್ಲ ಇಂಟೀರಿಯರ್ ಎಲ್ಲ ನೋಡಿ ನೀವು ಹೇಗಿದೆ ಅಂತ ಹೇಳ್ಬಿಟ್ಟು. ಏನೇನ್ ಬರುತ್ತೆ ಸರ್ ಫೀಚರ್ಸ್? ಸರ್ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ನಿಮ್ಗೆ. ಒಳಗಡೆ ಬಂದು ನೋಡಿದ್ರೆ ಇದು ಸ್ಟೈರಿಂಗ್ ಅಲ್ಲಿ ವಾಲ್ಯೂಮ್ ಕಂಟ್ರೋಲಿಂಗ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಆಮೇಲೆ ನಿಮ್ಗೆ ಸನ್ರೂಫ್ ಬರುತ್ತೆ ಸರ್ ವೆಹಿಕಲ್ ಅಲ್ಲಿ. ವೆಹಿಕಲ್ ಅಲ್ಲಿ ಸನ್ರೂಫ್ ಕೂಡ ಇದೆ ನಿಮ್ಗೆ. ಶೆವರ್ಲೆಟ್ ಕ್ರೂಸ್ ವೆರಿ ವೆಲ್ ಮೇಂಟೈನ್ಡ್. ತುಂಬಾ ಚೆನ್ನಾಗಿದೆ ವೆಹಿಕಲ್. ಇದು ಡ್ರಿವನ್ ಸರ್? ಇದು ಸರ್ ಇದು 70,000 ಡ್ರಿವನ್. 70,000 ಡ್ರಿವನ್ ಆಗಿದೆ. ಪ್ರೈಸಿಂಗ್ ಸರ್ 3,90,000 ಕೊಡ್ತೀನಿ ಸರ್ ಫೈನಲ್ ಪ್ರೈಸ್. ಫೈನಲ್ ಪ್ರೈಸ್ ಹೇಳ್ತಾ ಇರೋದು. ಒಂದೇ ಒಂದು ಪ್ರೈಸ್. ಕೋಟ್ ಪ್ರೈಸ್ ಇರೋದೇ ಬೇರೆ. ಅದು ನಿಮಗೆ ಫೈನಲ್ ಪ್ರೈಸ್ 3,90,000 ಮಾಡ್ಕೊಡ್ತೀನಿ. 3,90,000ಗೆ ನಿಮ್ಗೆ ಶೆವರ್ಲೆಟ್ ಕ್ರೂಸ್ ಮಾಡ್ಕೊಡ್ತೀನಿ ಸರ್. ಸರ್ ಇನ್ನೊಂದು ಮಾರುತಿ ಸುಜುಕಿ ಸ್ವಿಫ್ಟ್. ಸರ್ ಸ್ವಿಫ್ಟ್ ZDI ವೆಹಿಕಲ್. ಇದು 2014 ಮಾಡಲ್ ಡೀಸೆಲ್ ಇಂಜಿನ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ. ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡ್ಕೊಡ್ತೀವಿ. 4,10,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಎಷ್ಟು ಸರ್ ಪ್ರೈಸ್? 4,10,000. 4,10,000 ಫ್ರೆಂಡ್ಸ್. ಇನ್ನೊಂದು ಲವ್ ಜೆಟ್ ವ್ಯಾಗನರ್ ಒಂದಿದೆ ನೋಡಿ ಸರ್. ಮಾರುತಿ ವ್ಯಾಗನರ್ RDO ವೆಹಿಕಲ್. ಇದು LXi ವೇರಿಯಂಟ್ ಆಗಿದೆ. ಪೆಟ್ರೋಲ್ ಪ್ಲಸ್ LPG ಎರಡು ಇದೆ. 2008 ಮಾಡಲ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ನಿಮ್ಗೆ. ಇದು ಕೂಡ 70,000 ಶೋರೂಮ್ ರೆಕಾರ್ಡೆಡ್. ಬೆಲೆ ಬಂದು ನಿಮ್ಗೆ ಸರ್ 1,70,000 ಮಾಡ್ಕೊಡ್ತೀವಿ ಸರ್. ಯೋಚನೆ ಮಾಡ್ಬೇಡಿ, ಇನ್ನೊಂದು ಪ್ರೈಸ್ ಹೇಳಿ ಸರ್. 160 ಮಾಡ್ಕೊಡ್ತೀವಿ ಬನ್ನಿ ಸರ್. ಎಷ್ಟು ಸರ್ ಪ್ರೈಸ್? 1,60,000. 1,60,000. ಇನ್ನೊಂದು ಆಲ್ಟೋ ಒಂದಿದೆ ನೋಡಿ ಸರ್. ಆಲ್ಟೋ 2005 ಮಾಡಲ್ ಥರ್ಡ್ ಓನರ್ ವೆಹಿಕಲ್. ಬರೀ 90,000 ಅಷ್ಟೇ ಸರ್. ಇದು ಎಷ್ಟು ಸರ್ ಪ್ರೈಸ್? 90,000. ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆಯಲ್ಲ ಸರ್? ಸರ್ ಫೋರ್ಡ್ ಫಿಯೆಸ್ಟಾ 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಸೀಟ್ ಕವರ್ಸ್ ಎಲ್ಲ ನೋಡಬಹುದು, ನ್ಯೂಲಿ ಇನ್ಸ್ಟಾಲ್ಡ್ ಇದೆ ನಿಮ್ಗೆ. ಇದು ಬೆಲೆ ಬಂದು 1,70,000 ಕೊಟ್ಬಿಡೋಣ ಸರ್. 1,70,000ಗೆ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಇಂಜಿನ್ ವೆಹಿಕಲ್. 1,70,000? ಹೌದು ಸರ್, 1,70,000ಕ್ಕೆ ಡೀಸೆಲ್ ಇಂಜಿನ್ ವೆಹಿಕಲ್. ಅದರಲ್ಲೂ 10 ಮಾಡಲ್. 10 ಮಾಡಲ್ ಗಲೀಜ್ ಆಗಿದೆಯಲ್ಲ, ವಾಶ್ ಎಲ್ಲ ಮಾಡಿಸ್ಕೊಡ್ತೀರಾ? ರೋಡ್ ಅಲ್ಲಿ ನಿಲ್ಸಿರೋದ್ರಿಂದ ತುಂಬಾ ಡಸ್ಟ್ ಇದೆ. ಕೊಡ್ಬೇಕಾದ್ರೆ ನೀಟಾಗಿ ವಾಶ್ ಮಾಡಿ ವೆಹಿಕಲ್ ಡೆಲಿವರಿ ಕೊಡ್ತೀವಿ. ಹೌದಾ? ಆಮೇಲೆ ಮಳೆ ಬೇರೆ ಒಂದೇ ಸಮನೆ ಬರ್ತಾನೆ ಇದೆ ಡೈಲಿ ಅಲ್ವಾ? ಹಾಗೆ ನೆಕ್ಸ್ಟ್ ಯಾವ ಸರ್ ತೋರಿಸ್ತಾ ಇದೀರಾ? ಹೇಳಪ್ಪ. ಇದದು ಜಾಜ್ 2009 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು
ಇದು ಬರೀ 2,20,000 ಕೊಡೋಣ ಬನ್ನಿ ಸರ್. ಎಷ್ಟನೇ ಮಾಡಲ್ ಸರ್ ಇದು? 2009 ಮಾಡಲ್, Okay. ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. Okay, 2,20,000 ಹೋಂಡಾ ಜಾಸ್ ಕೊಡ್ತೀವಿ. 2,20,000 ಹೋಂಡಾ ಜಾಜ್. ಡಸ್ಟ್ ಇದೆ, ಫುಲ್ ವಾಶ್ ಮಾಡಿ ನೀಟಾಗಿ ಡೆಲಿವರಿ ಕೊಡ್ತೀವಿ. ಹೌದೌದು. ಆಚೆಗಡೆ ಯಾವ ಗಾಡಿಗಳಿದೆ, ಒಳಗಡೆ ಯಾವ ಗಾಡಿಗಳಿದೆ, ಪ್ರತಿಯೊಂದು ಗಾಡಿಗೂ ಹಾಗೆ ಆಗುತ್ತಲ್ಲ ಸರ್ ವಾಶ್? ಸರ್ ಪ್ರತಿ ಒಂದ್ ಗಾಡಿಗೂ ವಾಶ್ ಆಗುತ್ತೆ, ಪ್ರತಿ ಒಂದ್ ಗಾಡಿಗೂ ಇಂಜಿನ್ ಸರ್ವಿಸ್ ಆಗುತ್ತೆ, ಪ್ರತಿ ಒಂದ್ ಗಾಡಿಗೂ 1,000 ರೂಪಾಯಿ ಪೆಟ್ರೋಲ್ ವೋಚರ್ ಕೂಡ ಆಗುತ್ತೆ. ಹೌದಾ? ಹೌದು ಸರ್. ವಾಚರ್ ಕೂಡ ಇದೆ. ಹಾಗೆ ನೆಕ್ಸ್ಟ್ ಜೆನ್ ಎಸ್ಟಿಲೋ ಸರ್, ಜೆನ್ ಎಸ್ಟಿಲೋ 2007 ಮಾಡಲ್, ಥರ್ಡ್ ಓನರ್ ವೆಹಿಕಲ್ ಇದು. ಓಕೆ ಓಕೆ. ಎಷ್ಟು ಸರ್ ಪ್ರೈಸ್? ಸರ್ 1.5 ಲಕ್ಷ. ಸ್ಯಾಂಟ್ರೋ ಇದೆ ನೋಡಿ ಸರ್, Hyundai Santro 2007 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 40,000 ಶೋರೂಮ್ ರೆಕಾರ್ಡೆಡ್. ಇದ್ರ ಬೆಲೆ ಬಂದು 1,35,000 ಕೊಡ್ತೀವಿ ಬನ್ನಿ ಸರ್. 1,35,000 ಶೋರೂಮ್ ರೆಕಾರ್ಡೆಡ್ ಇರೋ ಸ್ಯಾಂಟ್ರೋ ವಿತ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್. ಅದರಲ್ಲೂ ಸಿಂಗಲ್ ಓನರ್ 7 ಮಾಡಲ್. ಹಾಗೆ ಫ್ರೆಂಡ್ಸ್, ಟಾಟಾ ಗಾಡಿಲಿ ಡಿಕ್ಕಿ ಇರೋ ಗಾಡಿ ಬೇಕು ಅಂತ ಕೇಳ್ತಾ ಇರ್ತೀರಾ, ಟಾಟಾ ಇಂಡಿಗೋ ಇದೆ ನೋಡಿ ಸರ್. ಟಾಟಾ ಇಂಡಿಗೋ 2006 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಬರೀ 90,000 ಕೊಡೋಣ ಸರ್. ಎಷ್ಟು ಸರ್? 90,000. ಬರೀ 90,000. ಹಾಗೆ ಫ್ರೆಂಡ್ಸ್, ಇನ್ನೊಂದು Hyundai Getz ಇದೆ ನೋಡಿ ಸರ್. Hyundai Getz 2007 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಬರೀ 1,70,000. ಕಡಿಮೆ ಆಗುತ್ತಾ? ಬನ್ನಿ ಸರ್, ಆನ್ ಟೇಬಲ್ ಇನ್ನೂ ಮಾಡ್ಕೊಡೋಣ. ಮಾಡ್ಕೊಡ್ಬೇಕು ಸರ್. 100%. 2010 ಮಾಡಲ್, ಸೆಕೆಂಡ್ ಓನರ್, ZX ಟಾಪ್ ಅಂಡ್ ವೇರಿಯಂಟ್ ವೆಹಿಕಲ್ ಇದು. ಓಕೆ ಓಕೆ. ಬಂದು 2,35,000 ಸಿಗುತ್ತೆ ಸರ್. 2,35,000. ಫ್ರೆಂಡ್ಸ್, ಇನ್ನೊಂದು ವೆಂಟೋ ಇದೆ ನೋಡಿ ಸರ್. Volkswagen Vento 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಇದು ಬೆಲೆ ಬಂದು 3,10,000 ಕೊಡೋಣ ಸರ್. ಎಷ್ಟು ಸರ್ ಪ್ರೈಸ್? 3,10,000. ಸರ್, ಟಾಟಾ ಇಂಡಿಕಾ ವಿಸ್ತಾ LS ವೇರಿಯಂಟ್ ಪೆಟ್ರೋಲ್ ಇಂಜಿನ್ 2010 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 50,000 ಶೋರೂಮ್ ರೆಕಾರ್ಡೆಡ್, 1,80,000 ಕೊಡೋಣ ಸರ್. ಎಷ್ಟು ಸರ್ ಫೈನಲ್? 1,75,000 ಕೊಡೋಣ ಬನ್ನಿ ಸರ್. ಎಷ್ಟು ಸರ್? 1,75,000. ಸರ್, 2007 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಸ್ಯಾಂಟ್ರೋ, ಬರೀ 1,50,000. 1.5 ಲಕ್ಷನಾ? ಹೌದು ಸರ್. ಅದರಲ್ಲೂ ಕಡಿಮೆ ಆಗುತ್ತೆ. ಬನ್ನಿ ಸರ್, ಆನ್ ಟೇಬಲ್ ಅಲ್ಲಿ ಮಾಡೋಣ. ಹಾಗೆ ನೆಕ್ಸ್ಟ್ ಎಸ್ಟಿಲೋ 11 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 58,000 ಅಷ್ಟೇ ಓಡಿರೋದು. ಬೆಲೆ ಬಂದು 2,30,000 ಕೋಟ್ ಮಾಡಿರೋದು. 2,20,000 ಕೊಡ್ತೀವಿ ಬನ್ನಿ ಸರ್. ಸ್ವಿಫ್ಟ್ ಇದೆ ನೋಡಿ ಸರ್. ಮಾರುತಿ ಸ್ವಿಫ್ಟ್ 2008 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಬೆಲೆ ಬಂದು 2,65,000 ಕೋಟ್ ಮಾಡಿರೋದು. 2,35,000 ಮಾಡ್ಕೊಡ್ತೀವಿ ಸರ್. ಎಷ್ಟು ಸರ್ ಫೈನಲ್? 2,35,000.